ಎಲ್ಲರಿಗೂ ಸ್ವಲ್ಪ ತಡ ಆಯಿತು ಬರೋದಕ್ಕೆ, ಬಿಕಾಸ್ ಐ ಹ್ಯಾಡ್ ಮೈ ಟ್ರೀಟ್ಮೆಂಟ್ ಗೋಯಿಂಗ್ ಆನ್. ಶ್ರೇಯಸ್ ತುಂಬ ಚೆನ್ನಾಗಿದೆ ಟ್ರೇಲರ್. ಆ್ಯಂಡ್ ಪ್ರಕಾಶ್ ಸರ್ ಎಲ್ಲಿದ್ದೀರಿ? ವೆರಿ ಗುಡ್ ಸರ್. ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರೆ, ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಲವ್ ಸ್ಟೋರಿ, ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ರಾಸ್ ಬರ್ತಾನೆ ಇದೆ ಈಗ. ಸರ್ಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ, ಬಟ್ ದ ವೇ ಟು ಕನ್ಸೀವ್ ಇಟ್ ಆ್ಯಂಡ್ ಕನ್ವಿನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್. ವಿಜುವಲ್ಸ್ ತುಂಬ ಇಷ್ಟ ಆಯಿತು, ಆ್ಯಂಡ್ ಟ್ರೈಲರ್ದು ಕಟ್ಸ್ ತುಂಬ ಇಷ್ಟ ಆಯಿತು, ಆ್ಯಂಡ್ ದರ್ಸ್ ಅ ಸ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾಟ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ. ವೆರಿ ನೈಸ್. ಆ್ಯಂಡ್ ಮಂಜು ಆಫ್ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ, ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್. ಯು ಪುಲ್ಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದೆಮ್. ನಾನು ಯಾಕಂದ್ರೆ 3ನೇ ಸಾಂಗ್ ನೋಡಿದಾದ್ರೆ ನಾನು ನೋಟಿಸ್ ಮಾಡಿದ್ದು ಮಂಜು ಅವ್ರು ತುಂಬ ನಾಚ್ಕೋತಾ ಇದ್ರು ಕೂತ್ಕೊಂಡು. ಅದ್ರಲ್ಲಿ ಒಂದು ಶಾರ್ಟ್ ಇದೆ ಸರ್, ಈಗ ಬಿಲ್ಡಿಂಗ್ ಹೋಗ್ತಾ ಇರುತ್ತೆ, ಮಂಜು ತುಂಬ ಟೆನ್ಷನ್ ಆಗ್ತಾರೆ ಸರ್. ಏ ಮಂಜು, ಫೈನಲ್ ಆಗಿ ಮಗ ಅದನ್ನು ಪರದೆ ಮೇಲೆ ಮಾಡ್ತೀನಿ ಮಂಜು ಸರ್. ಫಸ್ಟ್ ಫಿಲ್ಮ್ ಅಲ್ವ ಸರ್ ನಿಮ್ಮದು ಕನ್ನಡದಲ್ಲಿ? ಸೆಕೆಂಡ್ ಸರ್. ಮಂಜು ಅವ್ರ ಬಗ್ಗೆ ನನಗೆ ನಿಮ್ಮ ಕೂಡ ತುಂಬ ಗೊತ್ತು ಸರ್. ಸೊ ಬಟ್ ಅವ್ರು ಹೇಳಿದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ. ಸರ್ಪ್ರೈಸಿಂಗ್ಲಿ 48 ಫಿಲ್ಮ್ಸ್ ಕನ್ನಡ ಆ್ಯಂಡ್ 2 ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು, ಬಟ್ 50 ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್. ಡೆಫಿನೆಟ್ ಇಸ್ ನಾಟ್ ಅ ಜೋಕ್. ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಅತಿ ದೊಡ್ಡದಾಗಿರ್ಬೋದು, ಬಟ್ ಟೋಟಲ್ ಒಂದು 50 ಸಿನಿಮಾ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದರೆ ಮಂಜು, ದಟ್ಸ್ ಅ ಗ್ರೇಟ್ ಥಿಂಗ್. ನನಗೆ ನಿಜವಾಗ್ಲೂ ಗೊತ್ತಿರೋಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು ಫಾರ್ ದಟ್. ಅದು ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ. ಆ್ಯಂಡ್ ಅಫ್ಕೋರ್ಸ್ 48 ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಚರ್ ನೀವು ಮಾಡಿದ್ದೀವತ್ತು. ಐ ಡೋಂಟ್ ಥಿಂಕ್ ಒಬ್ಬ ತಂದೆಗೆ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ. ಐ ಮೀನ್ ಹೀ ಈಸ್ ಅರ್ನ್ಡ್ ಅ ಲಾಟ್, ಬಟ್ ಹೀಸ್ ಅದು ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಂಟ್ಸ್ ಟು ಸಿ ಯು ಸಕ್ಸಸ್ಫುಲ್ ಶ್ರೇಯಸ್. ಸೊ ಐ ಜಸ್ಟ್ ವಿಶ್ ಯು ಆಲ್ ದಿ ಬೆಸ್ಟ್. ಅಫ್ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆದ ಹಾಗೆ ಕನ್ನಡದ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತಾ ಇದೆ. ಸೊ ಐ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ದ ನ್ಯೂ ಕಮರ್ಸ್, ನಿಮಗೂ ಕೂಡ. ಆ್ಯಂಡ್ what more better blessing than Amma being here. So I wish you all the best. Right? Entire team will stay, sir. I'm very happy. ಎಲ್ಲ ಗಣ್ಯರಿಗೂ, ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ, ಇಲ್ಲಿ ನೆರೆದಿರೋ ಅಷ್ಟು ಅಭಿಮಾನಿಗಳಿದ್ದಾರೆ, ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳು. ಕೆ ಮಂಜು ಅವರು ಪಿಕ್ಚರ್ಗಳು ಮಾಡ್ತಾಯಿದ್ರು. ನಮ್ಮ ಯಜಮಾನರು ತುಂಬ ಹೇಳ್ತಾಯಿದ್ರು, ನಮ್ಮ ಶ್ರೇಯಸ್ಸು ತುಂಬ ಚಿಕ್ಕವು, ಓದ್ತಾ ಇದ್ದ, ಎಲ್ಲ ಮಾಡ್ತಾಯಿದ್ದ. ಮಂಜು, ಇನ್ಮೇಲೆ ನನ್ನನ್ನು ಬಿಟ್ಬಿಡು, ನಿನ್ನ ಮಗನ ಹಾಕೊಂಡು ಪಿಕ್ಚರ್ ಮಾಡೋದು. ಇವತ್ತು ಅವರಿದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಟ್ರೈಲರ್, ಎಲ್ಲರೂ ನೋಡಿದ್ದೀವಿ. ಸಾಂಗ್ಸ್ ಚೆನ್ನಾಗಿದೆ, ಮಗ ಚೆನ್ನಾಗಿ ಮಾಡಿದ್ದಾನೆ. ಕಲಾವಿದರು ಬೆಳಿಬೇಕು ಅಂದರೆ ತಮಗೆ ತಾನೇ ಬೆಳೆಯೋಕ್ಕಾಗಲ್ಲ, ಅಭಿಮಾನಿಗಳು ಪ್ರೀತಿಸೋರು ಬೇಕು. ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಅದರೊಂದಿಗೆ ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಶ್ರೀರಕ್ಷೆ ಬೇಕು. ಈ ಮಗನಿಗೂ ಎಲ್ಲರ ಅಭಿಮಾನ ಸಿಕ್ಕಲಿ, ಪ್ರೀತಿ ಸಿಕ್ಕಲಿ, ಶ್ರೇಯಸ್ಸಾಗಿ ಆ ದೇವರು ಚೆನ್ನಾಗಿ ಮಾಡಲಿ. ಎಲ್ಲರೂ ನೋಡಿ ಪಿಕ್ಚರು. ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ. ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದರೂ ನೋಡ್ತಾರೆ. ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡೋಕ್ಕೆ ಬರಬೇಕು. ಆ ಥರ ಪಿಕ್ಚರ್ಗಳು ತೆಗೆದಾಗ ನಿಜವಾಗಲೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಕಾರ್ಯಕ್ರಮ ಲೇಟ್ ಆಗ್ತದೆ ಗೊತ್ತು, ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು.
ನನ್ನ ಫ್ರೆಂಡ್ಸು, ನನ್ನ ಕೊಲೀಗ್ಸು ಎಲ್ಲ ನಮ್ಮ ಯಂಗ್ಸ್ಟರ್ಸು, ವಿರಾಟ್ ಆಗ್ಬೋದು, ನವೀನ್ ಆಗ್ಬೋದು, ನಿರಂಜನ್ ಆಗ್ಬೋದು, ನಿಶ್ವಿಕ್ ಅವರಾಗ್ಬೋದು, ಸೊ ಚಂದು ಆಗ್ಬೋದು, ಎಲ್ಲ ನನ್ನ ಯಂಗ್ಸ್ಟರ್ಸ್ ಯಾರು ಬಂದಿರೋ. ಸೊ ಈ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ನಮ್ಮೆಲ್ಲರಲ್ಲೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಸಿನಿಮಾಗೆ ಇನ್ನೊಬ್ರು ನಿಂತ್ಕೋತಾ ಇದ್ದೀವಿ, ಯಾಕಂದರೆ ಆ ಹಾರ್ಡ್ ವರ್ಕ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಒಂದು ಜೊತೆ ಉಲ್ಟಾಗಿ ಒಂದು ನಂಬಿಕೆ ಅಷ್ಟೇ, ಒಬ್ರಿಗಿದ್ರೆ ಇನ್ನೊಬ್ರು ಆಗುತ್ತೆ ಅಂತ. ಬಂದಿರೋ ನನ್ನೆಲ್ಲ ಡೈರೆಕ್ಟರ್ಸು, ಗುರು ದೇಶಪಾಂಡೆ ಅವರಾಗ್ಬೋದು, ಮಹೇಶ್ ಅವರಾಗ್ಬೋದು, ನನ್ನ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗ್ಬೋದು, ನಾಗತಿಳಿ ಸರ್ ಆಗ್ಬೋದು, ಇಂದ್ರಜಿತ್ ಸರ್ ಆಗ್ಬೋದು. ನಾನಿಲ್ಲಿ ಹೀರೋ ಹೋಗೋಕ್ಕೆ ಒಂದು ಐಡಿಯಾ ಕೊಟ್ಟಿದ್ದ ಕಾರಣ ಇಂದ್ರಜಿತ್ ಸರ್ ಆಗ್ಬೋದು. ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ನಂಬ್ತೀನಿ. ಮೇನ್ ಪಾಯಿಂಟ್ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಅಮ್ಮ ಭಾರತಿ ಅಮ್ಮ ಹತ್ರ ನಿನ್ನೆ ಹೋದೆ ಮನೆಗೆ. ಸೊ ನಿನ್ನೆ ಹೋದಾಗ ಅಮ್ಮ, ಪಡ್ಡೆ ಹೋಲಿಗೆ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸರ್ ಜೊತೆಗೆ. ವಿಷ್ಣು ಪ್ರಿಯ, ನನಗೊಂದು ನಂಬಿಕೆ ಇರೋ ಸಿನಿಮಾ, ದಯವಿಟ್ಟು ನೀವು ಬರಬೇಕು, ನೀವು ವಿಶ್ ಮಾಡಬೇಕು. ಯಾಕಂದರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳೆದು, ಇಲ್ಲ ಸಿನಿಮಾನ ಹುಚ್ಚು ಬಂದಿದೆ, ಸಾರ್ ನೋಡ್ಕೊಂಡು ನಮಗೆ ಬಂದಿದ್ದು. ಸೊ ಇವತ್ತಿಗೂ ಎಲ್ಲರೂ ಒಂದ್ಸರಿ ಏನೋ ತುಂಬ ಬೇಜಾರಾದರೆ ಡ್ಯಾಡಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಸಾರು ನೈಟ್ ಇಲ್ಲಿ ತನಕ 6 ಗಂಟೆ ತನಕ ಶೂಟಿಂಗ್ ಮಾಡ್ತಾಯಿದ್ರು, ತಿರ್ಗಾ ಚೆನ್ನಾಗಿ ಗಾಡಿ ಓಡಿಸ್ಕೊಂಡೋಗಿ ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾರೆ, ಅಷ್ಟು ಕಷ್ಟಪಡ್ತಾಯಿದ್ರು ಅಂತ. ಸೊ ಅಂಥದ್ದು ಕೇಳ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಸೊ ಇವತ್ತಿಗೆ ನಮ್ಮ ಸಾರ್ ಮಾರ್ಗದರ್ಶನಲ್ಲೇ ಸುದೀಪ್ ಸರ್ ಇದ್ದಾರೆ. ಸೊ ಅವ್ರನ್ನ ನಾನು ಫಾಲೋ ಮಾಡ್ತೀನಿ, ಯಾವಾಗಲೂ ಅವ್ರನ್ನ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ತುಂಬ ಕನೆಕ್ಟ್ ಆಗಿದ್ದು ಹೀರೋ ನನಗೆ ಅಂದರೆ ಸುದೀಪ್ ಸರ್. ನನಗೆ ಯಾವಾಗಲೂ ಎಲ್ಲರೂ ಹೇಳ್ತಾರೆ, ಪುಲೋರ್ ಹಾಕೊಂಡು ಕಾರ್ಗೋಸ್ ಹಾಕೊಂಡ್ಬಂದ್ರೆ ಬಿಡಪ್ಪ ಸುದೀಪ್ ಸರ್ ಸ್ಟೈಲ್ ಕಾಪಿ ಮಾಡ್ತೀಯ ಅಂತ. ಹೌದು, ನನಗೆ ಇಷ್ಟ ಆಯ್ತು, ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಯಾವಾಗಲೂ ಅವ್ರ ಮನೆಗೆ ಹೋದಾಗ ಏನು ಬೇಕೋ, ಏನು ತಿಂತೀಯೋ ಅಂದ್ಬಿಟ್ಟು ಕೂಡಿಸಿ ಅವರೇ ಅಡುಗೆ ಮಾಡಿ ಎಲ್ಲ ನಮ್ಮಂಥ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ. ಯಾರೇ ಇದ್ರು ಅವರಂಥ ದೊಡ್ಡ ಸೀನಿಯರ್ ಆದ್ರೂ ಟಕ್ಕಂತ ಎದ್ಬಿಟ್ಟು ಎಲ್ಲರೂ ಹಕ್ಕೊಡ್ತಾರೆ. ಅವೆಲ್ಲ ಮಾಡೋ ನೆಸೆಸಿಟಿನಿಲ್ಲ. ಐ ಥಿಂಕ್ ಇಟ್ ಶೋಸ್ ಯುವರ್ ಗ್ರೇಟ್ಫುಲ್ನೆಸ್ ಆ್ಯಂಡ್ ಹೌ ಸೆಕ್ಯೂರ್ ಯು ಆಸ್ ಅ ಮ್ಯಾನ್ ಅಣ್ಣ. ಯಾಕಂದರೆ ಆ ಥರ ಯಾರು ನಿಂತು ಇಲ್ಲ, ನಿಲ್ಲೋದು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದು ಅರ್ಥ ಆಗಿದ್ದು ನನಗೆ ಸಖತ್ ಖುಷಿಯಾಗಿದೆ ಅಂತ ಹೇಳಿದ್ರೆ, ಡ್ಯಾಡಿ ಬರ್ಡೇಗೆ ಮಗನಾಗಿ ನನಗೆ ಏನೋ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ, ನನ್ನ ಫ್ರೆಂಡ್ಸ್ ಹೇಳಿದ್ರು ಒಂದು ಪಾರ್ಟಿ ಮಾಡು, ಒಂದು ದೊಡ್ಡ ಬಾರಲ್ಲಿ ಒಂದು ಜನ ಕರ್ಸು ಅಂತ. ನಾನು ಕಾಸಂತೂ ಸಂಪಾದನೆ ಮಾಡಿಲ್ಲ, ಯಾಕಂದರೆ ನನಗೆ ಒಂದು 5 ವರ್ಷ ಇಂಡಸ್ಟ್ರಿಗೆ ಬಂದು ಬರೀ ದಿನ ಬೆಳೆಯೋರೆ ಡ್ಯಾನ್ಸು ಫೈಟು ಕತೆಗಿದೆ ಅಂದ್ಕೊಂಡಿದ್ದೀನಿ. ಮಾಡೋ ಅಂಥ ಸಿನಿಮಾಗಳು ಕರೆಕ್ಟಾಗಿ ಆಗಿರಲ್ಲ, ಸ್ಲೋ ಆಗಿರುತ್ತೆ, ಬರೋ ಲೇಟ್ ಆಗಿರುತ್ತೆ. ಸೊ ಕಾಸಂತೂ ಸಂಪಾದನೆ ಮಾಡಿಲ್ಲ. ಸಂಪಾದನೆ ಅಂತ ಏನಾರ ಪ್ರಯತ್ನ ಪಟ್ಟಿರೋದು ಸಿನಿಮಾಗೋಸ್ಕರ ಏನಾರು ಆ್ಯಕ್ಟಿಂಗ್ ಮಾಡಿದಷ್ಟೇ. ಸೊ ಅದಕ್ಕೊಂದು ಟ್ರೈಲರ್ನ ಒಪ್ಪನಿಗೆ ಒಂದು ನನ್ನ ಬರ್ಡೇ ಗಿಫ್ಟಾಗಿ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೊಡೋರು ಸುದೀಪ್ ಸರ್. ಒಬ್ರು ಗೆಸ್ಟ್ ಬಂದು ನಮ್ಗೆ ವಿಶ್ ಮಾಡಿದ್ಮೇಲೆ ಸುದೀಪ್ ಸರ್ ಹತ್ರ ಮೊನ್ನೆ ಹೋದೆ. ಅಣ್ಣಗೆ ಯಾವಾಗಲೂ ಡೈರೆಕ್ಟಾಗಿ ಮಾತಾಡೋದು ಅಂದರೆ ತುಂಬ ಇಷ್ಟ. ಡೈರೆಕ್ಟಾಗಿ ಹೇಳಿದೆ, ಅಣ್ಣ ನಾನೇನು ಕೇಳಿಲ್ಲ ಅಣ್ಣ, ವಿಷ್ಣು ಪ್ರಿಯ ಟ್ರೈಲರ್ ಲಾಂಚ್ ನೀವು ಬರಬೇಕು, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು, ನಮ್ಮ ಅಪ್ಪ ಬರ್ಡೇ ಕೊಡೋಣ, ಪ್ಲೀಸ್ ಅಣ್ಣ ಬಾರೋಣ ಅಂದೆ. ನಾನು ಇಷ್ಟೇ ಹೇಳಿದ್ದು. ವೆನ್ನೆಸ್ಡೇ 10th ಇರ್ತೀನಿ ಶ್ರೇಯಸ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಅಣ್ಣ. ನಿಜವಾಗ್ಲೂ ನಮ್ಮ ತಂದೆದು ನಿಮ್ಮದು ಒಂದು ಸ್ನೇಹ ಅದು ನಡೀತಾನೆ ಇರುತ್ತೆ ಯಾವಾಗ್ಲೂ, ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ. ಬಟ್ ನೀವು ಯಾವಾಗಲೂ ಬೇಕಾದಾಗ ಬಂದು ನಿಂತಿರೋ ಮನುಷ್ಯ ನಿಜವಾಗ್ಲೂ ನಂಗೆ ಗೊತ್ತು. ಯಾಕಂದರೆ ಡ್ಯಾಡಿಗೆ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳಿದ್ರು ಏನು ಬೇಕು ನಿನಗೆ ಅಂತ. ನನಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಂಡ್ರೆ ಎಷ್ಟು ಇಷ್ಟ ಇದೆ ಅಂತ. ಥ್ಯಾಂಕ್ ಯು ಅಣ್ಣ, ಐ ಲವ್ ಯು. ಸ್ನೇಹಿತರಿಗೆ ಮತ್ತು ನನ್ನ ಪ್ರೀತಿಯ ಮಾಧ್ಯಮದವರಿಗೆ ಮತ್ತು ಚಿತ್ರರಂಗದ ಎಲ್ಲ ಸದಸ್ಯರಿಗೆ, ಮುಖ್ಯವಾಗಿ ಭಾರತಿ ಮೇಡಮ್ ಅವ್ರಿಗೆ, ಹಿರಿಯ ನಿರ್ದೇಶಕರಾದ ಎಸ್ ನಾರಾಯಣ್ ಅವ್ರಿಗೆ, ಖ್ಯಾತ ನಟಿ ನಿಶ್ವಿಕಾ ಅವ್ರಿಗೆ, ನನ್ನ ಪ್ರೀತಿಯ ಮ್ಯೂಸಿಕ್ ಡೈರೆಕ್ಟರ್ ಚಂದನ್ ಶೆಟ್ಟಿ ಅವ್ರಿಗೆ, ಹಾಗೆ ಎಲ್ಲರಿಗೂ ಇಲ್ಲಿ ನಮ್ಮ ಯುವ ನಟ ಭವಿಷ್ಯದ ನಾಯಕ ನವೀನ್ ಶಂಕರ್ ಬಂದಿದ್ದಾರೆ ಅವ್ರಿಗೆ, ಮತ್ತು ನಿರಂಜನ್ ಇದ್ದಾರೆ. ನಿರಂಜನ್ ಅಷ್ಟೇ ನಮ್ಮ ಭವಿಷ್ಯದ ನಾಯಕರುಗಳು. ನಮ್ಮ ಕನ್ನಡ ಚಿತ್ರರಂಗ ತುಂಬ ಸೇಫ್ ಆಗಿದೆ ಅನ್ನೋದಕ್ಕೆ ಈ ಮುಖಗಳೇ ಕಾರಣ, ಈ ಪ್ರತಿಭೆಗಳೇ ಕಾರಣ. ಅದ್ರ ಜೊತೆಗೆ ನನ್ನ ಪ್ರೀತಿಯ ನನ್ನ ಕೆ ಮಂಜು ಅವರ ನನ್ನ ಸ್ನೇಹಿತರ ಮಗ ಶ್ರೇಯಸ್ ಕೂಡ ಒಬ್ಬರು. ಶ್ರೇಯಸ್ಸನ್ನು ನಾನು ಸಣ್ಣ ಹುಡುಗನಾಗಿದ್ದರಿಂದ ನೋಡ್ತಾ ಇದ್ದೀನಿ. ಮೊದಲನೇ ಬಾರಿಗೆ ನಾನು ಮತ್ತು ಕೆ ಮಂಜು ಅವರು ಏರ್ಲೈನ್ಸಲ್ಲಿ ಕೂತ್ಕೊಂಡು ಒಂದು ಕಾಫಿ ಕುಡಿತಾ ಇದ್ವಿ. ಅವಾಗ ಇನ್ನೂ MBA ಮಾಡ್ತಾಯಿದ್ರು ಶ್ರೇಯಸ್ಸು. ಚಿತ್ರರಂಗದ ಒಂದು ಇಡೀ ಒಂದು ಕನಸನ್ನು ಇಟ್ಕೊಂಡು ಅಲ್ಲಿ ಕೂತ್ಕೊಂಡು ಒಂದು ಹೀರೋ ಆಗಬೇಕು ಅಂತಂದರು. ಇಮಿಡಿಯೇಟಾಗಿ ನಾನು ಅವ್ರನ್ನ
ನನ್ನ ಸ್ನೇಹಿತ ಒಬ್ಬ ಡಾಕ್ಟರ್ ಶ್ರೀನಿಧಿ ಅಂತಿದ್ದಾರೆ. ಅವರ ಒಂದು ಒಂದು ಟೀತ್ ಪ್ರೊಟ್ಯೂಡಿಂಗ್ ಇತ್ತು, ಅದನ್ನು ತೆಗೆಸಿ ಅಲ್ಲೇ ಒಂದು ಅದ್ಭುತವಾದ ಸ್ಮೈಲನ್ನು ರೆಡಿ ಮಾಡಿಸಿ ಇಮಿಡಿಯೇಟಾಗಿ ಕೆ ಮಂಜು ಅವ್ರನ್ನ ಲಾಂಚ್ ಮಾಡಿದ್ರು. ಅಷ್ಟು ಫಾಸ್ಟ್ ಕೆ ಮಂಜು. ಆ ಸ್ಮೈಲ್ಗಳನ್ನೇ ಇವತ್ತು ಕಣ್ಣೊಡ್ಗೆ ಹುಡುಗಿ ನಾಯಕಿಯಾಗಿ ಮತ್ತು ನನ್ನ ಪ್ರೀತಿಯ ಒಂದು ತುಂಬ ನನ್ನ ನೆಚ್ಚಿನ ನಿರ್ದೇಶಕರು. ಅವರು ಬಾಂಬೆನಲ್ಲಿ ನನಗೆ ಸಿಗ್ತಾ ಇರ್ತಿದ್ರು. ನಾನು ಹಿಂದಿ ಸಿನಿಮಾ ಮಾಡ್ತಾ ಇದ್ದಾಗ ಅವರು ಈ ಸಿನಿಮಾದ ಒಂದು ಸ್ಕ್ರಿಪ್ಟನ್ನು ಮಾಡ್ತಾಯಿದ್ರು. ಅಲ್ಲಿ ಅವರು ಈ ಸಿನಿಮಾ ನಿರ್ದೇಶಕರು ಮತ್ತು ಮಲಯಾಳಮಿಂದ ಬಂದಿದ್ದಾರೆ. ಒಂದು ತುಂಬ ಪ್ರತಿಭಾವಂತ. ಒಂದು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ನೆಚ್ಚಿನ ನಟ ಮತ್ತು ನಮ್ಮೆಲ್ಲರ ಪ್ರೀತಿಯ ವಿಷ್ಣು ಸರ್ ಅವರ ಹೆಸರಿದೆ. ಮತ್ತು ಮುಖ್ಯ ಅತಿಥಿಯಾಗಿ ಭಾರತಿ ಮೇಡಮ್ ಬಂದಿದ್ದಾರೆ. ಮತ್ತು ಕೆ ಮಂಜು ಅವರು ಒಂದು ದೊಡ್ಡ 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 ಒಂದು ಧೈರ್ಯಶಾಲಿ ಗಂಡುಗಲಿ ಗುಂಡಿಗೆ ಇರೋಂಥ ನಿರ್ಮಾಪಕ. ಮತ್ತು ಸ್ವತಃ ಅವರ ಒಂದು ಮಗನ ನಿರ್ಮಾಪಕರಾಗಿರೋದ್ರೆ ಅಂತಂದರೆ ತುಂಬ ಖುಷಿ ಕೊಡುತ್ತೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ವಿಷ್ಣು ಸರ್ ಅವರ ಹೆಸರು ಮತ್ತು ಪುನೀತ್ ಅವರ ಒಂದು ಆಶೀರ್ವಾದ ಇದೆ. ಯಾಕೆ ಅಂತಂದರೆ ಈ ಸಿನಿಮಾದ ಹಾಡುಗಳು ಫಸ್ಟೇ ಹಾಡುಗಳು ರೆಡಿ ಇತ್ತು. ನಾನು ಪುನೀತ್ ಅವರ ನೇತೃತ್ವದಲ್ಲಿ ಈ ಸಾಂಗ್ಗಳನ್ನ ಬಿಡುಗಡೆ ಮಾಡಿದ್ವಿ. ಸೊ ಅವರ ಒಂದು ಆಶೀರ್ವಾದ ಈ ಸಿನಿಮಾಗಿದೆ. ಮತ್ತು ಈ ಕಾರಣದಿಂದ ಈ ಸಿನಿಮಾ ಡೆಫಿನೆಟ್ಲಿ ಹಿಟ್ ಆಗೇ ಆಗುತ್ತೆ. ಮತ್ತು ಶ್ರೇಯಸ್ ಒಂದು ಅದ್ಭುತವಾದ ಪ್ರತಿಭೆ. ಅವ್ರು ಒಂದು ಒಳ್ಳೆ ಬ್ರೇಕು ಈ ಸಿನಿಮಾದ ಮೂಲಕ ಸಿಗಲಿ ಅಂತ ಕೇಳ್ತಾ, ನಮ್ಮ ಬರ್ಡೇ ಬಾಯ್ಗೆ, ಅದು ಬರ್ಡೇ ಯಾವಾಗ ಕೇಳಿದ್ರು ಬರ್ಡೇ ಅಂತಾರೆ, ಇವತ್ತು ಅಂದರೆ ಬರ್ಡೇ ಅಂತಾರೆ. ಒಂದ್ಸರಿ ವಿಷ್ಣು ಸರ್ ಹತ್ರ ಕೂತಿದ್ದಾಗ ವಿಷ್ಣು ಸರ್ ಅವರು ಸೆಪ್ಟೆಂಬರ್ 18 ನನ್ನ ಬರ್ಡೇ ಅಂದರು. ಇಲ್ಲ ಸರ್ ನಂದು ಸೆಪ್ಟೆಂಬರ್ 18, ನಾನು ಅವತ್ತೇ ಹುಟ್ಟಿದ್ದು ಅಂತಂದರು. ಇನ್ನೊಂದ್ಸರಿ ಒಂದು ಹೀರೋಯಿನ್ ಡೇಟ್ಸ್ಗೆ ಹೋಗಿದ್ವಿ, ಅವ್ರ ಬರ್ಡೇನೂ ಅವತ್ತಿತ್ತು. ನಂದು ಅವತ್ತೇ ಬರ್ಡೇ ಅಂತಂದ್ರು. ಯಾವತ್ತು ನೀವು ಹುಟ್ಟಿದ ದಿನ ಕರೆಕ್ಟಾಗಿ ಅಂತ ಹೇಳಿದ್ರು ಕೆ ಮಂಜು. ಸೊ ಯಾವತ್ತಿರುತ್ತೋ ಅವರ ಅನುಕೂಲಕ್ಕೆ ಪ್ರತಿ 365 ಡೇಸ್ ಹುಟ್ಟಿದಬ್ಬ ಆಚರಿಸ್ಕೊಳ್ಳೋಂಥ ಕೆ ಮಂಜು ಅವ್ರಿಗೆ ಈಗಾಗಲೇ ಲಕ್ಷ್ಮಿ ಸಿಕ್ಕಿದ್ದಾರೆ. ಲಕ್ಷ್ಮಿ ಅವರು ಅವರ ಧರ್ಮಪತ್ನಿ. ಅವ್ರಿಗೆ ಐಶ್ವರ್ಯ ಸಿಕ್ಕಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಆಲ್ ದ ಬೆಸ್ಟ್ ಮಂಜು, ಆಲ್ ದ ಬೆಸ್ಟ್ ಶ್ರೇಯಸ್, ಐ ಲವ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಐಶ್ವರ್ಯ ಕೆ ಮಂಜು ಹೇಳಬೇಕು. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗಣ್ಯರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಶ್ರೇಯಸ್ ಅವರು ನನಗೆ ಕಾಲ್ ಮಾಡಿ ನೆನ್ನೆ ವಿಷ್ಣುಪ್ರಿಯ ಟ್ರೈಲರ್ ಲಾಂಚ್ ಇದೆ ಬರಲೇಬೇಕು ಅಂತ ಹೇಳಿದ್ರು. ನಾನೆಲ್ಲ ಕೆಲಸನ ಬಿಟ್ಬಿಟ್ಟು ಫಸ್ಟು ಶ್ರೇಯಸ್ ಅವ್ರಿಗೋಸ್ಕರ ಬಂದೆ ನಾನು. ಬಿಕಾಸ್ ಅವ್ರ ಜೊತೆ ನಾನು ರಾಣ ಅಂತ ಒಂದು ಸಿನಿಮಾಗೆ ಕೆಲಸ ಮಾಡಿದೆ. ಸೊ ಅವರ ಒಂದು ಫ್ರೆಂಡ್ಶಿಪ್ಪು ಅಂದರೆ ಸ್ಕೂಲ್ ಲೆವೆಲಿಂದ ಫ್ರೆಂಡ್ಸ್ ಆಗಿರ್ತಾರಲ್ಲ ಆ ಥರ ಅವ್ರ ಜೊತೆ ಒಂದು ಬಾಂಡಿಂಗ್ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಟ್ರೈಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಾಂಗ್ಸ್ಗಳು ಅಷ್ಟೇ ತುಂಬ ಮೆಲೋಡಿಯಸ್ ಆಗಿದೆ. ಹೋಪ್ಫುಲಿ ಇದು ಶ್ರೇಯಸ್ ಅವ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಡುತ್ತೆ ಅಂತ ಅನ್ಕೊಳ್ತೀನಿ. ಆಲ್ ದ ವೆರಿ ಬೆಸ್ಟ್ ವಿಷ್ಣುಪ್ರಿಯ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದನ್ ಅವರೇ. ನಿಶ್ವಿಕಾ ಅವರು. ವೇದಿಕೆ ಮುಂದಿರುವಂಥ ಭಾರತೀಯಮ್ಮ ನಮಸ್ಕಾರ, ನಾರಾಯಣ್ ಸರ್ ನಮಸ್ತೆ, ಗುರು ದೇಶಪಾಂಡೆ ಸರ್, ಇಂದ್ರಜಿತ್ ಸರ್ ಮತ್ತು ಎಲ್ಲರೂ ಡೈರೆಕ್ಟರ್ಸ್ಗೂ ನಮಸ್ಕಾರ ಆ್ಯಂಡ್ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಫೈನಲಿ ವಿಷ್ಣುಪ್ರಿಯ ಟ್ರೈಲರ್ ಲಾಂಚ್ ಆಗ್ತಿದೆ. ನಾನು ಈ ಸಿನಿಮಾಗೆ ಕಾಯ್ತಾ ಇದ್ದೀನಿ. ಬಿಕಾಸ್ ಇಷ್ಟು ದಿವಸ ಶ್ರೇಯಸ್ ಅವ್ರು ಮಾಡಿರುವಂಥ ಸಿನಿಮಾಗಳಲ್ಲಿ ಅವ್ರು ಮಾಸ್ ಹೀರೋ ಆಗಿ ಚಾಕ್ಲೇಟ್ ಬಾಯ್ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾಲಿ ಅವ್ರು ಟ್ರೂ ಎಮೋಷನ್ಸ್ ಒಂದು ರೊಮ್ಯಾಂಟಿಕ್ ಹೀರೋ ಆಗಿ ಬರ್ತಾರೆ, ಕಾಣಿಸ್ಕೊತಾರೆ. ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಈ ಸಿನಿಮಾ ಅವ್ರಿಗೆ ಹೆಚ್ಚಿನ ಸಕ್ಸಸ್ಸು ಹೆಸರು ತಂದ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಇಡೀ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ, ಮಂಜು ಸರ್ ಹ್ಯಾಪಿ 25th birthday and yeah, good luck to the entire team. Thank you so much. ಥ್ಯಾಂಕ್ ಯು. ಮೊದಲನೇದಾಗಿ ಭಾರತೀಯಮ್ಮ ನಮಸ್ಕಾರ, ಸುದೀಪ್ ಸರ್ ನಮಸ್ಕಾರ, ಹಾಗೂ ಎಲ್ಲ ಎಸ್ ನಾರಾಯಣ್ ಸರ್ ನಮಸ್ಕಾರ, ಎಲ್ಲ ಗಣ್ಯರಿದ್ದಾರೆ ಎಲ್ಲರಿಗೂ ನಮಸ್ಕಾರ. ಕೆ ಮಂಜು ಸರ್ ಹ್ಯಾಪಿ ಬರ್ಡೇಗೆ. ಶ್ರೇಯಸ್ದು ವಿಷ್ಣುಪ್ರಿಯ. ಸೊ ಶ್ರೇಯಸ್ ಬಗ್ಗೆ ಎಲ್ಲರೂ ತುಂಬ ಮಾತಾಡಿದ್ದಾರೆ ಆಲ್ರೆಡಿ. ಸೊ ನಾನು ಶ್ರೇಯಸ್ ಕಾಲೇಜಿಂದ ನಾವು ಫ್ರೆಂಡ್ಸು ಆ್ಯಂಡ್ ಐವ್ ಸೀನ್ ಇಸ್ ಹಾರ್ಡ್ ವರ್ಕ್, ಸ್ಟ್ರಗಲ್ ಆ್ಯಂಡ್ ಎವ್ರಿಥಿಂಗ್. ಬಟ್ ವಿಷ್ಣುಪ್ರಿಯಲ್ಲಿ ಒಂದು ಮೆಚ್ಯೂರ್ಡ್ ಲೆವೆಲಲ್ಲಿ ಒಂದು ಪರ್ಫಾರ್ಮೆನ್ಸ್ ಆಗಿರಲಿ, ಒಂದು ಲವ್ ಬೇಸ್ ಸಿನಿಮಾ. ಸೊ ಈ ಫೆಬ್ರವರಿ ಒಂದು ಲವ್ ತಿಂಗಳಾಗಿದ್ದರಿಂದ ವಿಷ್ಣುಪ್ರಿಯ ಬರ್ತಾ ಇದೆ 21ನೇ ತಾರೀಕು. ನೀವೆಲ್ಲ ನೋಡಿ ಹಾರೈಸಿ ಆಶೀರ್ವಾದ ಮಾಡಿ ಶ್ರೇಯಸ್ಗೆ. ಸೊ ನಾವೆಲ್ಲ ಒಂದೇ ದೋಣಿ, ದೊಡ್ಡ ಸಮುದ್ರ ಇದು. ಹಡಗಿಗೆ ಟ್ರೈ ಮಾಡ್ತಾ ಇದ್ದೀವಿ ಯಾವಾಗ ಹೋಗೋದು ಅಂತ. ಸೊ ಈ ಸಿನಿಮಾ ಮುಖಾಂತರ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಶ್ರೇಯಸ್ಗೆ. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿರಂಜನ್ ಅವರೇ.
ವೇದಿಕೆ ಮುಂಭಾಗದಲ್ಲಿರುವಂಥ ಹಿರಿಯರಿಗೆಲ್ಲರಿಗೂ ನಮಸ್ಕಾರ. ಹೇಳಿ ಚಂದ್ರಶೇಖರ್ ಸರ್ಗೆ, ಇಂದ್ರಜಿತ್ ಸರ್ಗೆ, ಎಸ್ಟೆಂಟ್ ಸರ್ಗೆ, ಭಾರತೀಯ ಸುದೀಪ್ ಸರ್ಗೆ ಮತ್ತು ನನ್ನ ಸ್ನೇಹಿತರಿಗೆ, ನನ್ನ ನಿರ್ದೇಶಕರಾದಂಥ ಗುರು ದೇಶಪಾಂಡೆ ಅವರಿಗೆ, ಪ್ರತಿಯೊಬ್ಬರಿಗೂ ಕೂಡ, ಮತ್ತು ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಸಿನಿಮಾದ ಟ್ರೈಲರ್ನ ನಾನು ಆಲ್ರೆಡಿ ನೋಡಿದ್ದೀನಿ. ನೋಡೋದಕ್ಕೆ ಕಾರಣ ಅಗೇನ್ ಶ್ರೇಯಸ್. ಯಾಕಂದರೆ ನಾವು ಯಾವಾಗಲೂ ಭೇಟಿಯಾದಾಗ್ಲೂ ನಾವು ಬೇರೆ ಏನೋ ಮಾತಾಡೋಕ್ಕೆ ಆಗಿಲ್ಲ, ಬೇರೆ ಏನೋ ಮಾತಾಡೋದಕ್ಕೆ ಅವ ಬಿಟ್ಟೇ ಇಲ್ಲ. ಬರೀ ಸಿನಿಮಾದ ಬಗ್ಗೆನೇ ಮಾತಾಡಿದ್ರು. ಮಗ ಟ್ರೈಲರ್ ಕಟ್ ಮಾಡಿದ್ರೆ ನೋಡೋ ಮಗ ಒಂದ್ಸರಿ, ಇದು ಫಸ್ಟ್ ಡ್ರಾಫ್ಟ್, ಇದು ನೋಡೋ ಮಗ ಹೆಂಗಿದೆ, ಮಗ ಫೈಟ್ ಕಟ್ ಮಾಡಿದ್ದೀವಿ ನೋಡೋ, ಮಗ ಸಾಂಗ್ ನೋಡೋ. ಪ್ರತಿ ಸತಿ ಸಿಕ್ಕಾಗಲೂ ಕೂಡ ಆ್ಯಕ್ಚುಲಿ ನನ್ನ ಇತ್ತೀಚಿನ ಪರಿಚಯ, ಬಟ್ ಪ್ರತಿ ಮೀಟಿಂಗಲ್ಲೂ ಸಿನಿಮಾ ಬಗ್ಗೆ ಮಾತಾಡಿ ಎಷ್ಟೋ ವರ್ಷಗಳ ಪರಿಚಯ ಅನ್ನೋ ಥರ ಸ್ನೇಹಿತರಾಗಿದ್ದೀವಿ. ಅಷ್ಟು ಸಿನಿಮಾನ ಪ್ರೀತಿಸುವಂಥ ಜೀವ ಅದು. ಸೊ ಆತನಿಗೆ ಮೊದಲನೇದಾಗಿ ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಹಾಡುಗಳು ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಅವನ ಹಾಡು ನನ್ನ ಕೇಳಿಸಿದಾಗ ಅವತ್ತಿಂದ ಇವತ್ತುವರೆಗೂ ಪ್ರತಿ ಹಾಡುಗಳು ಕೂಡ ಹಾಗೆ ಅಚ್ಚಳಿದಾಗಿ ಕೂತ್ಕೊಂಡವೆ. ಅಷ್ಟೇ ಪ್ರೀತಿ ಜನರಿಂದ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಅಂದರೆ ಸಿನಿಮಾದಲ್ಲಿ ಆಲ್ರೆಡಿ ಒಂದು ಜನ್ರೇಷನ್ ಇದ್ದಾಗ ಒಂದು ಲೀನಿಯನ್ಸ್ ಇರ್ತದೆ, ಅಥವಾ ಆ ಪ್ರಿವಿಲೇಜ್ ತೊಗೊಳ್ಳುವಂಥ ಒಂದು ಮನಸ್ಥಿತಿ ಇರ್ತದೆ. ಬಟ್ ಆ ತುಡಿತಾ ಇದೆಯಲ್ಲ, ನಮಗಿಂತ ಒಂದು ಕೈ ಜಾಸ್ತಿನೇ ತುಡಿತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಶ್ರೇಯಸ್ಗೆ. ಆ್ಯಂಡ್ ಪ್ರತಿ ಸರಿ ಮೀಟ್ ಮಾಡೋದಾಗಲೂ ಕೂಡ ನಾವೆಲ್ಲ ಒಂದು ಜನ್ರೇಷನ್ ಹೊಸ ತಲೆಮಾರು ನಟರು ಎಲ್ಲರೂ ಸಿಗಬೇಕು, ನಾವು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಹೀಗೆ ಒಂದಾಗ ಹೋಗಬೇಕು ಅನ್ನೋಂಥ ಮನಸ್ಥಿತಿ. ಐ ಥಿಂಕ್ ಅದು ಈ ಆರಂಭಕ್ಕೆ ತುಂಬ ಒಳ್ಳೆಯದು, ಮುಂದಿನ ದಿನಗಳು ಕೂಡ ಒಳ್ಳೆಯದು. ನಾನು ಸುದೀಪ್ ಸರ್ ಭೇಟಿಯಾದಾಗೆಲ್ಲ, ಆಮೇಲೆ ಬೇರೆ ಇಂಟರ್ವ್ಯೂಗಳನ್ನ ನೋಡಿದಾಗೆಲ್ಲ ಅವ್ರು ಸಿಕ್ಕಾಗಲೂ ಹೇಳ್ತಿರ್ತಾರೆ, ಎಲ್ಲರೂ ಒಟ್ಟಾಗಿ ಹೋಗ್ಬೇಕಂಡ್ರು ಅಂತ. ಸೊ ಆ ಮಾತು, ನೀನು ನಮ್ಮೆಲ್ಲರನ್ನ ಸೇರಿಸಿ ಒಂದಾಗಿ ಹೆಜ್ಜೆ ಇಡ್ತಾ ಇದ್ದೀವಿ. ವಿಶ್ ಆಲ್ ದ ಬೆಸ್ಟ್ ಬಂದಿರೋದಕ್ಕೆ. ಆ್ಯಂಡ್ ನೀವೆಲ್ಲರೂ ಪಾಸಿಟಿವ್ ಆಗಿ ಬಂದವರು ವಿಶ್ ಮಾಡ್ತಾ ಇದ್ದೀರಾ. ನನಗೆ ಶ್ರೇಯಸ್ ಬಂದು ತುಂಬ ಚಿಕ್ಕ ಪರಿಚಯ, ಇತ್ತೀಚೆಗೆ ಪರಿಚಯ ಆಗಿರೋದು. ಬಟ್ ನನ್ನ ಸಿನಿಮಾ ರಿಲೀಸ್ ಆದಾಗ ನನಗೆ ಫಸ್ಟ್ ಕಾಲ್ ಮಾಡಿದ್ದು ಶ್ರೇಯಸ್ ಸರ್. ತುಂಬ ಪ್ರೀತಿಯಿಂದ ಕಾಲ್ ಮಾಡಿ, ಚಿನ್ನ ನೀನು ಗೆಲ್ಲಬೇಕು ಅಂತ ಹೇಳಿದೆ. ಚಿನ್ನ ನಾನು ಹೇಳ್ತೀನಿ, ನೀನು ಗೆಲ್ಲಬೇಕು, ನೀ ಗೆಲ್ಲೋದನ್ನು ನಾನು ನೋಡ್ತೀನಿ, ನಿನಗೆ ಸಪೋರ್ಟಾಗಿ ನಾನು ಯಾವಾಗಲೂ ಇರ್ತೀನಿ. ಆ್ಯಂಡ್ ಹಸ್ತವ್ರಿಗೆ ಊಟ ಸಿಗಬೇಕು. ಸೊ ಹಾಗೆ ಯಾರಿಗೆ ಸಿನಿಮಾದಲ್ಲಿ ಪ್ಯಾಷನ್ ಇದೆ, ಯಾಕಂದರೆ ನಾವಿಬ್ರು ಬೇರೆ ಏನೂ ಮಾತಾಡಿಲ್ಲ ಇವತ್ತವರೆಗೂ. ನಿನ್ನೆ ನೈಟು 3 ಗಂಟೆವರೆಗೂ ಬರೀ ಸಿನಿಮಾನೇ ಮಾತಾಡ್ಕೊಂಡು ಮಲಗಿದ್ದು, ಹೆಂಗೆ ಪ್ರಮೋಟ್ ಮಾಡ್ತೀರಾ, ಏನು ಎತ್ತ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಜರ್ನಿಯಲ್ಲಿ ಸಪೋರ್ಟ್ ಆಗಿರೋದಕ್ಕೆ. ಆ್ಯಂಡ್ ನೀನು ಲೈಫ್ ಲಾಂಗ್ ನಿನ್ನ ಜರ್ನಿಯಲ್ಲಿ ನಾನು ಸಪೋರ್ಟ್ ಆಗಿರ್ತೀನಿ. ಆ್ಯಂಡ್ ಫಸ್ಟ್ ನಾನೇ ಸಿನಿಮಾ ನೋಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಹಾನೆಸ್ಟಾಗಿ ಟ್ರೈ ಮಾಡಿದ್ದಾನೆ. ಒಳ್ಳೆ ಫೈಟರ್, ಒಳ್ಳೆ ಡ್ಯಾನ್ಸರ್, ಒಳ್ಳೆ ಆರ್ಟಿಸ್ಟ್. ಸೊ ನೀವೆಲ್ಲರೂ ಹೊಸಬ್ರಿಗೆ ಒಂದು ಎಕ್ಸ್ಟ್ರಾ ಪುಷ್ ಬೇಕಷ್ಟೇ. ಸೊ ಇಲ್ಲಿ ಪ್ರತಿಯೊಬ್ಬರು ಆ ಒಂದು ಎಕ್ಸ್ಟ್ರಾ ಪುಷ್ನ ಕೊಡಿ. ಆಮೇಲೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಎಲ್ಲ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ಪ್ರತಿಭಾನ್ವಿತ ಕಲಾವಿದರಾದ ಸುದೀಪ್ ಮತ್ತು ಹಿರಿಯರಾದ ಭಾರತಿ ವಿಷ್ಣುವರ್ಧನ್ ಅವರಿದ್ದಾರೆ, ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಇದ್ದಾರೆ, ನನ್ನ ಜೊತೆಗೆ ನಾರಾಯಣ್ ಇದ್ದಾರೆ. ಅಲ್ಲದೆ ಅನೇಕ ಈ ತಲೆಮಾರಿನ ಹೊಸ ಕಲಾವಿದರು ಪ್ರಜ್ವಲಿಸ್ತಾ ಇದ್ದೀರಿ. ಜೊತೆಗೆ ನಮ್ಮ ಶ್ರೇಯಸ್, ಮಾಧ್ಯಮದ ಮಿತ್ರರು. ಈ ಸಂದರ್ಭದಲ್ಲಿ ತಂದೆ ಮತ್ತು ಮಗ ಇಬ್ಬರಿಗೂ ಶುಭಾಶಯ ಹೇಳುವಂಥ ಸೌಭಾಗ್ಯ ನಮ್ಮದು. ಮಗನಿಗೆ ಹೆಸರಲ್ಲೇ ಶ್ರೇಯಸ್ಸಿದೆ. ಆ ಹೆಸರು ನಿಜವಾಗಲಿ ಅವನ ವೃತ್ತಿ ಜೀವನದಲ್ಲಿ ಮುಂದೆ. ಮಂಜು ನನ್ನ ಅತ್ಯಂತ ಪ್ರೀತಿಯ ಶಿಷ್ಯ. 2 ಚಿತ್ರಗಳನ್ನು ಅವ್ರ ಜೊತೆ ಮಾಡುವಂಥ ಸೌಭಾಗ್ಯ ಸಿಕ್ಕಿತ್ತು. ಅದರಲ್ಲಿ ವಿಷ್ಣುವರ್ಧನ್ ಸರ್ ಜೊತೆಗೆ ಸುದೀಪ್ ಅಭಿನಯಿಸಿದಂಥ ಮಾತಾಡ್ ಮಲ್ಲಿಗೆ ಚಿತ್ರ. ಅದಾದ ಮೇಲೆ ಮತ್ತೆ ನಾವು 2ನೇ ಚಿತ್ರ ಒಲವೇ ಜೀವನ ಲೆಕ್ಕಾಚಾರ ಮಾಡಿದ್ವಿ. ಕಿಟ್ಟಿ ಮತ್ತು ರಾಧಿಕಾ ಪಂಡಿತ್ ಅವರ ಕಾಂಬಿನೇಷನ್. ಇದೀಗ 3ನೇ ಚಿತ್ರದ
ತಯಾರಿಯಲ್ಲಿ ಹ್ಯಾಟ್ರಿಕ್ ಸಿನಿಮಾ ಮಾಡಬೇಕು ಅಂತ ನಾನು ಮಂಜು ಪ್ರಯತ್ನದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಮಂಜುಗೆ ಶುಭಾಶಯಗಳನ್ನ ಹೇಳ್ತಾ, ಶ್ರೇಯಸ್ಗೂ ಶುಭಾಶಯಗಳನ್ನ ಹೇಳ್ತಾ, ಕನ್ನಡ ಚಿತ್ರರಂಗದಲ್ಲಿ ಈಗ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆಯುವಂಥ ಬಹುದೊಡ್ಡ ಜವಾಬ್ದಾರಿ ಇದೆ. ಆದರೆ ಹೇಗಾದರೂ ಪ್ರೇಕ್ಷಕರನ್ನ ಕರಿತೀವಿ ಅಂತಕ್ಕಂಥ ಹಠ ಕೂಡ ಸರಿಯಲ್ಲ. ಅವರಿಗೆ ನಿರ್ದಿಷ್ಟ ಕಾರಣ, ನಿರ್ದಿಷ್ಟ ಉದ್ದೇಶ ಇದ್ದರೆ ಮಾತ್ರ ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ಹೇಳಿ ಹಠಕ್ಕೆ ತೊಟ್ಟ ಹಾಗೆ ಕಾಣಿಸುತ್ತೆ. ಎಲ್ಲರಿಗೂ ನಮಸ್ಕಾರ. ಅಮ್ಮ ಭಾರತಿಯಮ್ಮ ಇದ್ದಾರೆ, ಸುದೀಪ್ ಸರ್ ಇದ್ದಾರೆ. ಯಾಕೆ ಗುರೈಸ್ತೀರಿ ನೀವು? ಆಮೇಲೆ ಮಾತಾಡ್ತೀನಿ. ಮಾಧ್ಯಮ ಗೆಳೆಯರೆ, ಹಲವಾರು ನಿರ್ದೇಶಕರೇ, ಯುವ ನಿರ್ದೇಶಕರೇ, ಸುದೀಪ್ ಸರ್ಗೆ ನಾನು ನೋಡಿದ್ರೆ ಅವ್ರು ಹಳೆ ಲವರ್ ನೆನಪಾಗ್ತಾರೆ ಏನೋ ಗೊತ್ತಿಲ್ಲ. ನಾನು ನೋಡಿದ್ರೆ ಭಾಳ ಕ್ವಾಟ್ಲೆ ಅವ್ರಿಗೆ. ವಿಷ್ಣು ಅನ್ನೋ ಹೆಸರಲ್ಲಿ ಪ್ರೀತಿ ಇದೆ, ವಿಷ್ಣು ಅನ್ನೋ ಹೆಸರಲ್ಲಿ ಭಾವ ಇದೆ, ಭಾವನೆ ಇದೆ, ಒಟ್ಟಾರೆ ಶಕ್ತಿ ಇದೆ. ಆ ಥರ ಒಂದು ಶಕ್ತಿಯನ್ನು ಇವರ ಚಿತ್ರಕ್ಕೆ ಬಳಸ್ಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯನ್ನು ಇಟ್ಕೊಂಡು 90ರ ದಶಕದ ಅದ್ಭುತವಾದ ಒಂದು ಕಥೆಯನ್ನು ನಿರ್ದೇಶಕ ಕುಮಾರ್ ಅವರು ನಮ್ಮ ಮಿತ್ರರಾದ ಕೆ ಮಂಜು ಅವರಿಗೆ 48ನೆಯ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ. ಅಭಿನಂದನೆಗಳು. ಹಾಡುಗಳನ್ನೆಲ್ಲ ನೋಡಿದ್ವಿ, ಕೇಳಿದ್ವಿ. ಕಣ್ಣಿಗೆ ಮನಸ್ಸಿಗೆ ಮುದ ಕೊಡುವಂಥ ಅತ್ಯುತ್ತಮವಾದ ಗೀತೆ. ಶ್ರೇಯಸ್ ಹೆಸರಲ್ಲಿ ಉಮೇಶ್ ಹೇಳಿದಾಗೆ ಹೆಸರಲ್ಲಿ ಶ್ರೇಯಸ್ ಇದೆ. ಪ್ರತಿಭಾವಂತ ಹುಡುಗ, ಭವಿಷ್ಯದ ಪೈರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರದ್ಧೆ, ಭಕ್ತಿ ಹೆಚ್ಚು. ಯಾಕೆಂದರೆ ಇತ್ತೀಚೆಗೆ ನನ್ನ ಜೊತೆಲಿ ಕೆಲಸ ಮಾಡಿದರು, ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ. ನನ್ನ ಅನುಭವವನ್ನು ಹೇಳ್ತೀನಿ. ತುಂಬ ಕಾಳಜಿ ಇರ್ತಕ್ಕಂಥ ಹುಡುಗ. ಬೆಳಿಗ್ಗೆ ನನಗಿಂತ ಮೊದಲು ಸೆಟ್ಟಿಗೆ ಬರ್ತಾರೆ ಇವರು. ನನಗಿಂತ ಮೊದಲು ಸೆಟ್ಟಿಗೆ ಬಂದವರು ಇಬ್ಬರೇ ಒಬ್ಬರಲ್ಲಿ ಕೂತಿದ್ದಾರೆ. ಹೆದರಿಸ್ತಾ ಇದ್ರು ಅವ್ರು. ನನಗಿಂತ ಸೆಟ್ ಕಾರಲ್ಲಿ ಬಂದು ಕೂತ್ಕೊಂಡು ನಿದ್ದೆ ಮಾಡೋರು ಅವರು. ಸಮಯನೇ ಹೇಳ್ತಿರ್ಲಿಲ್ಲ, ನೀವು ಬಂದು ಕಾಯ್ತಿದ್ರಿ. ಅದಾದ್ಮೇಲೆ ಶ್ರೇಯಸ್ಸು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ, ಶ್ರದ್ಧೆ ಇದ್ದಾಗ, ಆ ಕೆಲಸದಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕು ಅಂತಿದ್ದ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಮೊದಲೇ ಹಾಜರಾಗ್ತಾರೆ. ಶ್ರೇಯಸ್ಸಲ್ಲಿ ಆ ಎಲ್ಲ ಗುಣಗಳನ್ನು ನಾನು ಕಂಡೆ. ಅವರ ಪಾದಗಳಲ್ಲಿ ನಾನು ನಮಸ್ಕಾರವನ್ನು ಮಾಡ್ತಾ, ಹಾಗೆ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಹಿರಿಯ ನಿರ್ದೇಶಕರುಗಳು, ನಿರ್ಮಾಪಕರುಗಳು, ಕಲಾವಿದರು, ತಂತ್ರಜ್ಞರು, ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಬಹಳನೇ ಸಂತೋಷ ನನಗೆ. ಮಂಜು ಸರ್ ಯಾವಾಗಲೂ ಹೇಳ್ತಾರೆ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಸಿಗಬೇಕು ಅಂತ ಹೇಳಿ. ಆದರೆ ಒಳ್ಳೆ ಮಕ್ಕಳು ಸಿಗೋದು ಕೂಡ ಬಹಳನೇ ಅದೃಷ್ಟ. ಅಂಥ ಒಬ್ಬ ಮಗನನ್ನು ನಿಮಗೆ ಉಡುಗೊರೆಯಾಗಿ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ಶ್ರೇಯಸ್ಗೆ ಆಲ್ ದಿ ವೆರಿ ಬೆಸ್ಟ್ ನಾನು ಹೇಳ್ತೀನಿ. ಅವ್ರ ಮಮತೆ ಆಗ್ಬೋದು, ವಾತ್ಸಲ್ಯ ಆಗ್ಬೋದು, ಪ್ರೀತಿ ಆಗ್ಬೋದು, ಅದಕ್ಕಿಂತ ಹೆಚ್ಚಾಗಿ ಒಂದು ಸಂಸ್ಕಾರ. ಈಗಿನ ಒಂದು ಜನ್ರೇಷನ್ಗೆ ಬೇಕಾಗಿರುವಂಥದ್ದು ಸಂಸ್ಕಾರ. ಬಹಳಷ್ಟು ಜನರಲ್ಲಿ ಅದಿಲ್ಲ. ಆದರೆ ನಮ್ಮ ಶ್ರೇಯಸ್ಸಲ್ಲಿ ಈ ಸಿನಿಮಾದಲ್ಲಿ ನಾನು ಅವರ ತಾಯಿ ಪಾತ್ರವನ್ನು ಮಾಡಬೇಕಾದ್ರೆ ಭಾಳಷ್ಟು ನಾನು ಅದನ್ನು ಗಮನಿಸಿದಂಥದ್ದು. ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಪ್ರಕಾಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾಗೆ ನಾವು ಬಂದ ತಕ್ಷಣ ಕಲಿಕೆ ಅನ್ನೋದು ಭಾಳ ಕಡಿಮೆ ಆಗುತ್ತೆ. ನಾವೇನು ಮಾಡಿದ್ರು ದಟ್ಸ್ ಓಕೆ ಅಂತ ಹೇಳುವಂಥ ನಿರ್ದೇಶಕರು ಹೆಚ್ಚು. ಆದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ಹೀಗೆ ಮಾಡಬಾರ್ದು, ಹೀಗೆ ಮಾಡಿ ಅಂತ ಹೇಳಿ ಕಲಿಸ್ಕೊಡ್ತಾ ಇದ್ರು. ಅವ್ರಿಗೆ ಕನ್ನಡ ಭಾಷೆ ಬರದೇ ಇದ್ರೂ ಕೂಡ ಕನ್ನಡದ ಅಭಿಮಾನ ಬಹಳಷ್ಟು ಇದೆ. ಹಾಗೆ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಮಾಡಿದಂಥ ಪ್ರಿಯಾ ಅವರು ಕೂಡ ಅಷ್ಟೇ ಕನ್ನಡವನ್ನು ಕಲಿಯುವಂಥ ಪ್ರಯತ್ನ ಬಹಳಷ್ಟು ಮಾಡ್ತಾ ಇದ್ರು. ಹಾಗೆ ಸಿನಿಮಾದಲ್ಲಿ ಹಾಡಿದ್ದಾರೆ ಕೂಡ ಒಂದು ಹಾಡನ್ನು. ಅದನ್ನು ಕೇಳಿ ನನಗೆ ಬಹಳನೇ ಸಂತೋಷ ಆಯಿತು.